ವೆಲ್ಕಮ್ ಬ್ಯಾಕ್ ಟು ಸುಧಾ ಆನಂದ್ ಕುಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು 2 ಹಾಗಲಕಾಯಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದು ಟೊಮೊಟೊನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 7 ಇಂದ 8 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊತೀನಿ. ಈ ಪಾತ್ರೆ ಕಾದ ನಂತರದಲ್ಲಿ ನಾನು ಪಾತ್ರೆ ಕಾದಿದೆ, ಎಣ್ಣೆ ಹಾಕೋತೀನಿ. ನೋಡಿ, ನಾನು ಎಣ್ಣೆ ಹಾಕೊಂಡಿದ್ದೀನಿ, ಎಣ್ಣೆ ಕಾದಿದೆ. 1 ಸ್ಪೂನ್ ಅಷ್ಟು ನಾನು ಸಾಸಿವೆ ಹಾಕೋತೀನಿ. ಇವಾಗ ಸಾಸಿವೆ ಸಿಡಿತಿದೆ. ಹಸಿಮೆಣಸಿನ್ಕಾಯಿ ಹಾಕೋತೀನಿ, ಕಟ್ ಮಾಡಿರೋದು. ದೂರ ನಿಂತ್ಕೊಂಡು ಹಾಕಿ. ಈಗಲೇ ನಾನು ಈರುಳ್ಳಿನ ಹಾಕೋತೀನಿ. ಇವಾಗ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊಂಡಿದ್ದೀನಲ್ಲ, ಫ್ರೈ ಮಾಡ್ಕೋತೀನಿ ಚೆನ್ನಾಗೆ. ಈರುಳ್ಳಿದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊತಾ ಇರಿ. ಇವಾಗ ನಾನು ಈರುಳ್ಳಿನ ಈ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರೈ ಆಗಿರೋ ಈರುಳ್ಳಿಗೆ ನಾನು 2 ಹಾಗಲಕಾಯಿನ ತೊಳೆದ್ಬಿಟ್ಟು ತಗೊಂಡಿದ್ದೀನಿ, ಅದನ್ನ ಇತ್ತು ಒಳಗೆ ಹಾಕೋತೀನಿ ನಾನು. ಇವಾಗ ಇವೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ಹಾಗಲಕಾಯಿದು. ನೋಡಿ, ಇದನ್ನ ಈ ಥರ ಫ್ರೈ ಮಾಡ್ತಾನೆ ಇರಬೇಕು. ಹಾಗಲಕಾಯಲ್ಲಿರೋ ನೀರಂಶ ಎಲ್ಲ ಹೋಗುತ್ತೆ, ಮತ್ತು ಹಸಿ ವಾಸನೆನೂ ಇರಲ್ಲ, ಜಾಸ್ತಿ ಕಹಿನೂ ಬರಲ್ಲ ಈ ಥರ ಫ್ರೈ ಮಾಡಿಕೊಂಡ್ರೆ ನಾವು. ನೋಡಿ, ನಾನು ಹಾಕ್ದಾಗ ಎಷ್ಟಿತ್ತು ಹಾಗಲಕಾಯಿ, ಈಗ ಫ್ರೈ ಮಾಡ್ತಾ ಮಾಡ್ತಾ ಕಮ್ಮಿನೇ ಆಗ್ತಾ ಬರ್ತಾ ಇದೆ. ಫ್ರೈ ಮಾಡ್ತಾನೆ ಇದೀನಿ. ಇವಾಗ ನೋಡಿ, ಇದು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಈ ಟೈಮಲ್ಲಿ ನಾನು ಒಂದು ಟೊಮೊಟೊ ಹಾಕೋತೀನಿ, ಕಟ್ ಮಾಡ್ಕೊಂಡಿರೋದು, ಮತ್ತು ಕರ್ಬೇವಿನ ಸೊಪ್ಪು ಹಾಕೋತೀನಿ ಒಂದು ಸ್ವಲ್ಪ. ಇವಾಗ ಇದೆಲ್ಲ ತಿರ್ಗಾ ಫ್ರೈ ಮಾಡ್ಕೊತೀನಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಬೇಕಾದ್ರೆ. ಇದು ಇವಾಗ ಹಿಂಗೆಲ್ಲ ಮಿಕ್ಸ್ ಮಾಡಿ, ಈ ನಾನು ಏನು ಹುಣಸೆಹಣ್ಣ ನಾನು ನೆನೆ ಹಾಕೊಂಡಿದ್ದೆ, ಅದನ್ನ ಆ ರಸನ ನಾನು ಹಾಕೋತಾ ಇದ್ದೀನಿ ಇದಕ್ಕೆ. ನೋಡಿ, ನಾನು ಹುಣಸೆಹಣ್ಣು ರಸ ಹಾಕೊಂಡಿದ್ದೀನಲ್ಲ, ಇವಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಹಾಗಲಕಾಯಿ ವಾರದಲ್ಲಿ ಒಂದ್ಸಲನಾರ ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೆಯದು ಇದು. ನಾನು ಉರಿನ ಕಮ್ಮಿ ಮಾಡ್ಕೊಂಡಿದ್ದೀನಿ. ನಾನು ಈ ಟೈಮಲ್ಲೇ ಬೇಳೆ ಸಾಂಬಾರು ಹುಡಿ ಹಾಕ್ಕೋತೀನಿ. ನಿಮ್ಮ ಮನೇಲಿ ಬೇಳೆ ಸಾಂಬಾರು ಹುಡಿ ಇಲ್ಲ ಅಂದರೆ ಒಂದು ಸ್ಪೂನು ಧನಿಯಾ ಪುಡಿ,
1 ಸ್ಪೂನು ಅಚ್ಕಾರದ ಪುಡಿ ಹಾಕಿ, ನಾನು 1 ಸ್ಪೂನಷ್ಟು ಹಾಕ್ತೀನಿ ಬೇಳೆ ಸಾಂಬಾರು ಪುಡಿನ. ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ನಾನು ಒಂದು 10 ಇಂದ 15 ನಿಮಿಷದಷ್ಟು ಬೇಯಿಸ್ಕೊತೀನಿ. ನೋಡಿ ನಾನು 15 ನಿಮಿಷ ಆಗಿದೆ ಬೇಯಿಸಿ. ನೋಡಿ ಇಷ್ಟು ಬೆಂದರೆ ಸಾಕು. ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ.